ಬೇಕಾದಲ್ಲಿ ಪ್ಯಾಲೇಸ್ ಧ್ವಜ ಹಾರಾಡಕತ್ತವ ಅದಕ್ಕೆ ಮುಖ್ಯಮಂತ್ರಿಗಳು ಕಠಿಣ ಕ್ರಮ ತೆಗೆದುಕೊಳ್ಳದೆ ಇರೋದಕ್ಕೆ ಇದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಅನ್ನೋದು ಈಶ್ವರಪ್ಪನವರ ಆರೋಪ. ಏನು ಹೇಳ್ತೀವಿ? ನೋಡ್ರಿ, ಅವರಿಗೆ ಧರ್ಮ ಆಧಾರಿತವಾಗಿ ರಾಜಕಾರಣ ಮಾಡುವಂಥದ್ದು ಬಿಡಬೇಕು. ಯಾಕೆ ಒಂದು ಧರ್ಮದ ಮೇಲೆ ಇವರು ಆರೋಪ ಮಾಡ್ತಾರೆ? ಯಾರು ಹೇಳಿದರು ಪ್ಯಾಲೇಸ್ಟೇಷನ್ ಧ್ವಜ ಹಾರಿದ್ದಾರೆ ಅಂತೇಳಿ? ಅಲ್ಲಿ ಅಧಿಕಾರಿಗಳಿದ್ದಾರೆ, ಅಲ್ಲಿ ಪೊಲೀಸ್ ಇಲಾಖೆ ಇದೆ, ಅದಕ್ಕೆ ಕ್ರಮ ತಗೊಳ್ತಾರೆ. ಅದನ್ನು ಬಿಟ್ಟು ಸರ್ಕಾರದ ಮೇಲೆ ಆರೋಪ ಮಾಡೋದು, ಒಂದು ಧರ್ಮ ಯಾವುದೋ ಒಂದು ತಪ್ಪು ಮಾಡಿದ ತಕ್ಷಣ ಅದನ್ನ ಈ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಇದು ಎಷ್ಟರ ಮಟ್ಟಿಗೆ ಸರಿ? ಇವರಿದ್ದಾಗ ಏನು ಆಗೇ ಇಲ್ವಾ? ಇವರಿದ್ದಾಗ ಏನೇನು ಮಾಡಿದರು? ಪಾಪ ಅದು ನಮ್ಮ ಭಾರತ ದೇಶದ ಒಂದು ಸಮುದಾಯ ಅಲ್ವಾ ಅಲ್ಪಸಂಖ್ಯಾತರು. ಯಾಕೆ ಸ್ವಾತಂತ್ರ್ಯದಲ್ಲಿ ಅವರು ಹೋರಾಟ ಮಾಡಿಲ್ಲ? ಸ್ವಾತಂತ್ರ್ಯ ಕೊಡೋದ್ರಲ್ಲಿ ಹೋಗಿ ಆ ಇಂಡಿಯಾ ಗೇಟ್ ಮೇಲೆ ಹೆಸರು ನೋಡು ಅಂತ ಹೇಳ್ರಿ. ಫಸ್ಟ್ ಅವ್ರಿಗೆ BJP ಅವರಿಗೆ ಎಷ್ಟು ಜನ ಯೋಧರು ಈ ದೇಶಕ್ಕಾಗಿ ಜೀವ ತ್ಯಾಗ ಮಾಡಿದ್ದಾರೆ, ಅದರಲ್ಲಿ ಅಲ್ಪಸಂಖ್ಯಾತರೇ ಜಾಸ್ತಿ ಇದ್ದಾರೆ ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ. ಯಾಕೆ ಇವತ್ತು ಯಾಕೆ ಬೇಡ ಇವರಿಗೆ? ಈ ದೇಶವನ್ನು ಒಡೆಯುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ? ನೇರವಾಗಿ ಯಾವುದೇ ವಿಷಯ ತೆಗೆದುಕೊಂಡ್ರೆ ಅದು ಅಲ್ಪಸಂಖ್ಯಾತರ ಟಾರ್ಗೆಟು, ಅದು ಕಾಂಗ್ರೆಸ್ನವರು ಬೆಂಬಲ, ಕಾಂಗ್ರೆಸ್ನವ್ರು ಸಪೋರ್ಟ್ ಮಾಡ್ತಾರೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ ಇವರು ನಾಯಕರು. ಸರಿನಾ? ಈ ದೇಶ ಕಂಡ ಒಬ್ಬ ಏನು ವೀರ ಧೀರ ಅಂತ ಅನಿಸ್ಕೊಂಡಿರುವಂಥ ಸನ್ಮಾನ್ಯ ಟಿಪ್ಪು ಸುಲ್ತಾನ್ ಅವ್ರ ಮೇಲೆ ಏನೇನೋ ಮಾತಾಡ್ತಾರೆ ಇವರು ಬಾಯಿಗೆ ಬಂದ ಮಗ. ಇವ್ರ ಸೌಜನ್ಯತೆನ ಇವರು ಮೊನ್ನೆ ಯತ್ನಾಳ ಮುಧೋಳದಲ್ಲಿ ಮಾತಾಡಿದಾರಲ್ಲ, ಇವರು ಸೌಜನ್ಯತೆ ತೋರಿಸ್ಕೊಡುತ್ತಾ? ಇದು ಯಾರಿಗೂ ಅಂತ ಕೇಳ್ತಾರೆ. ಇವ್ರು ಯಾರು ಹುಟ್ಟಿ ಅದನ್ನ ಪ್ರಶ್ನೆ ಹಾಕ್ಕೊಳ್ಳಿ. ಅವರು ಈ ದೇಶಕ್ಕೆ ಹುಟ್ಟ್ಯಾರೋ ಏನು ಬೇರೆ ದೇಶದವ್ರಿಗೆ ಹುಟ್ಟ್ಯಾರೋ ಅಂತ ಬದಲು ಈ ದೇಶದಾಗ ಹುಟ್ಟಿದವ್ರ ಬಗ್ಗೆ ಯಾರಿಗೆ ಹುಟ್ಟಿರಂತಾರೆ ಅಂದ್ಮೇಲೆ ಇವ್ರು ಯಾರಿಗೆ ಹುಟ್ಟ್ಯಾರಂತ ನನ್ನ ಪ್ರಶ್ನೆ. ಈಗ ಇವ್ರು ಯಾರು ಹುಟ್ಟಿದ್ದಾರೆ? ಇವರು ಭಾರತ ದೇಶದವ್ರಿಗೆ ಹುಟ್ಟಿದಾರೋ ಏನು ಬೇರೆ ದೇಶದಾಗ ಹುಟ್ಟು ಬಂದವರು? ಅವ್ರು ಭಾರತ ದೇಶಕ್ಕಾಗಿ ಹೋರಾಟ ಮಾಡಿಲ್ಲ, ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿಲ್ಲ, ಜೀವ ತ್ಯಾಗ ಮಾಡಿಲ್ಲ. ಸುಮ್ಮನೆ ಮಾತಾಡಿದರೆ ಧರ್ಮದ ಆಧಾರದ ಮೇಲೆ ಯಾವುದ್ಯಾವುದೋ ವಿಷಯ ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಅದಕ್ಕೆ ಇವೆಲ್ಲ ಬಿಡಬೇಕು. ಭಾರತೀಯ ಜನತಾ ಪಕ್ಷದವರು ನ್ಯಾಯಯುತವಾಗಿ ಭಾರತ ದೇಶದಲ್ಲಿದ್ದೀವಿ. ಭಾರತದ ದೇಶದ ತತ್ವ ಸಿದ್ಧಾಂತ ಏನು, ಪ್ರಜಾಪ್ರಭುತ್ವ ಅಂದ್ರೇನು, ಜಾತ್ಯತೀತ ಅಂದ್ರೇನು, ಇವತ್ತು ಇವರು ಕೂಡ ಪವಿತ್ರವಾದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರಲ್ಲ, ಆ ಸಂವಿಧಾನದ ಮೇಲೆ ಗೌರವ ಇದೆ ಇವರಿಗೆ. ನೋಡಿ, ಯಾವುದೇ ಬೇರೆ ದೇಶದ ಧ್ವಜವನ್ನು ನಮ್ಮ ದೇಶದಲ್ಲಿ ಹಾರಿಸುವಂಥದ್ದು ತಪ್ಪು. ಅದನ್ನು ನಾನು ಕೂಡ ಖಂಡಿಸ್ತೇನೆ. ಆದರೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಇರುವಂಥವ್ರಿಗೆ ಇವತ್ತು ಸರ್ಕಾರಕ್ಕೆ ನೇರವಾಗಿ ಹೊಣೆಗಾರಿಕೆ ಮಾಡುವಂಥದ್ದು ಬೇಡ. ಇಲಾಖೆ ಅಧಿಕಾರಿಗಳಿದ್ದಾರೆ, ಅದು ಪೊಲೀಸ್ ಇದ್ದಾರೆ, ಪೊಲೀಸವರು ಕ್ರಮ ತಗೋತಾರೆ, ಖಂಡಿತವಾಗಿ ಕ್ರಮ ತಗೋತಾರೆ. ಅದಕ್ಕೆ ಯಾಕೆ ಸರ್ಕಾರದ ಮೇಲೆ ಆರೋಪವನ್ನು ಹೊರಿಸಬೇಕು? ಸರ್, ಈಗ ನಿನ್ನೆ ಜಗದ್ಗುರುಗಳು ಹಾಲಿ CM ಸಿದ್ದರಾಮಯ್ಯವರು ನಮ್ಮ ಸಮಾಜದ ಬಗ್ಗೆ ಗೌರವ ಇಲ್ಲ, ಕಿಮ್ಮತ್ತಿಲ್ಲ, ಮನೆ ತನಕ ನಾವು ಅಡ್ಡಾಡುವಂಥ ಪರಿಸ್ಥಿತಿ ನಮಗೆ ಬಂತು. ಬಸವರಾಜ ಬೊಮ್ಮಾಯಿಯವರು ನಮಗೆ ಗೌರವ ಕೊಡ್ತಿದ್ರು, ಎಲ್ಲಿ ಕೇಳ್ತೀವಿ ಬಂದು ಚರ್ಚೆ ಮಾಡ್ತಾ ಇದ್ರು. ಇದಂಥ ಪರಿಸ್ಥಿತಿ ಬಂತು ನಮಗೆ. ಸಿದ್ದರಾಮಯ್ಯನವರಿಗೆ ನಾವು ಭಯಪಡುವಂಥ ಪರಿಸ್ಥಿತಿ ಬಂದಿದೆ. ನೋಡ್ರಿ, ಅವರು ಹತಾಶರಾಗಿ ಸ್ವಾಮೀಜಿಯವರು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ನಾನು ವಿನಂತಿ ಮಾಡ್ಕೋತೀನಿ, ನಮ್ಮ ಸಮಾಜದ ಗುರುಗಳಾಗಿ ಗೌರವ ರೀತಿಯಲ್ಲಿ ರಾಜಕಾರಣ ಮಾತಾಡೋದು ಬಿಟ್ಟು, ರಾಜಕಾರಣಿಗಳ ಹಿಂದೆ ಬೆನ್ನತ್ತೋದು ಬಿಟ್ಟು, ಇವರು ದಯವಿಟ್ಟು ಮಠದಲ್ಲಿ ಇರಲಿ, ಭಕ್ತರು ನೋಡಲಿ, ಸಮಾಜನ ನೋಡಲಿ. ಮೀಸಲಾತಿ ಕೊಡೋದಕ್ಕೆ ಪ್ರಮುಖ ಪಾತ್ರ ವಹಿಸ್ತವನೇ ನಾನೇ. ಇವತ್ತು ಏನಾಗಿದೆ ಅದರ ಬಗ್ಗೆ ಸತ್ಯಾಸತ್ಯತೆ ಜನರಿಗೆ ಗೊತ್ತಾಗಬೇಕು. ಸುಮ್ಮನೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಅವ್ರಿಗೆ ಹೆದರೋದು ಬಂದಿದೆ. ಎಲ್ಲಿ ಹೆದರಿಸಿದ್ದಾರೆ? ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ. ಆ ತಡೆಯಾಜ್ಞೆ ಇವತ್ತು ಕಡೆಗಾಗುವವರೆಗೂ ಇವತ್ತು ಯಾವುದೇ ನಿರ್ಣಯ ಸರ್ಕಾರ ತಗೊಳ್ಕೊಳ್ಳೋಕೆ ಆಗೋದಿಲ್ಲ. ಸುಮ್ಮನೆ ಆರೋಪ ಮಾಡೋದು ಮುಖ್ಯಮಂತ್ರಿಗಳ ಮೇಲೆ. ಏನು ಇವರು ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಗೌರವ ಕೊಟ್ಟರು ಅಂತ ಹೇಳ್ತಾರಲ್ಲ, 2D 2C ಇವತ್ತೇನಾದರೂ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗ್ತಾ ಇದೆಯಾ ಕೇಳ್ರಿ ಆ ಸ್ವಾಮೀಜಿಗೆ. ಸುಮ್ಮನೆ ಮಾತಾಡೋದು, ಆರೋಪ ಮಾಡೋದು, ಮುಖ್ಯಮಂತ್ರಿ ಮೇಲೆ ತಪ್ಪು ಹೊರಿಸೋದು. ಅವರು ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ತಡೆಯಾಜ್ಞೆ ಇದೆ, ಆ ತಡೆಯಾಜ್ಞೆ ಏನೋ ಇವತ್ತು ತೆರವುಗೊಂಡ ತಕ್ಷಣ ಸಭೆಯನ್ನು ಮಾಡಿ ಅಧಿಕಾರಿಗಳನ್ನು ಕರೆದು ಮೀಸಲಾತಿಯನ್ನು 2A ಮೀಸಲಾತಿ ನಾವು ಕೇಳಿದ್ದು. ಇವ್ರ ಥರ 2D 2C ಇಸ್ವಿಗೆ ಒಪ್ಪಿಲ್ಲ. ಇವರೇ ಸ್ವಾಮಿಗಳು ಒಪ್ಕೊಂಡಿದ್ರು ಆ ಯತ್ನಾಳನ ಜೊತೆ ಸೇರಿಕೊಂಡು. ನಾವು ಒಪ್ಕೊಂಡಿದ್ದಿಲ್ಲ, ಅದನ್ನ ನಾವು ಹರಿದಾಕಿದ್ವಿ ಅವತ್ತು ಮೀಸಲಾತಿ ಬೇಡ ಅಂತೇಳಿ. ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ಕೊಂಡು ಕೊಟ್ಟಿದ್ರಲ್ಲ, ಅದಕ್ಕೆ ಬೇಡ ಅಂತ ಹೇಳಿದ್ವಿ ನಾವು. ಇವ್ರು ಮಾಡಿದ್ದು, ಒಪ್ಕೊಂಡಿದ್ದವರು, ನಾನಲ್ಲ. ನಾವು ಯಾವತ್ತೂ ಒಪ್ಪಿಲ್ಲ. ಇವರು ಇದೇ ರೀತಿ ಮಾತಾಡೋದು ಬಿಟ್ಟು ಸಮಾಜವನ್ನು ಕಟ್ಟಲಿ, ಸಮಾಜಕ್ಕೆ ಮೀಸಲಾತಿ ಕೊಡಿಸುವಂಥ ಕೆಲಸ ಮಾಡೋದು ಬಿಟ್ಟು ಸುಮ್ಮನೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ರಾಜಕಾರಣ ಮಾಡೋದು, ಯಾರನ್ನೋ ಬೆಂಬಲ ಮಾಡಿ ಮಾತಾಡುವಂಥದ್ದು ಇದು ಸರಿಯಲ್ಲ ಅಂತ ನಾನು ಸ್ವಾಮಿಗಳಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ರೀ, ನನಗೆ ಗೊತ್ತಿದೆ ರೀ, ಹೋರಾಟದ ಮುಂಚಿತೆಯಲ್ಲಿ ನಾನು ಇದ್ದವನು. ಯಾರಿದ್ರು ಪಾದಯಾತ್ರೆ ಮಾಡಿದವರು ಯಾರು? 200 750 ಕಿಲೋಮೀಟ್ರು ಕೂಡಲ ಸಂಗಮದಿಂದ ಬೆಂಗಳೂರುವರೆಗೂ. ಅವತ್ತು ಮಾಡಿದವರು ಇವತ್ತು
ನೋಡ್ರಿ ಧ್ವನಿ ಎತ್ತಬೇಕು ಅಂತ ನೋಡ್ರಿ ನಮ್ಗೆ ಗೊತ್ತೈತಿ. ಸುಮ್ಮನೆ ಯಾರೋ ಶಾಸಕರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಆರೋಪ ಮಾಡೋದು ಇದು ಸರಿಯಲ್ಲ. ಒಂದು ಪಕ್ಷಕ್ಕೆ ಸೀಮಿತವಾಗಿ ಕೆಲಸ ಮಾಡೋದು ಬಂದ್ಲಿಕ್ಕೆ ಬಿಡ ಅಂತ ಹೇಳ್ತೀನಿ ಸ್ವಾಮಿಗಳಿಗೆ. ಯತ್ನಾಳ ಗುಲಾಮರ ಅಲ್ಲ ನಾವು ಯಾರು. ಯತ್ನಾಳ ಗುಲಾಮಗಿರಿ ಆದ್ರೆ ನಾವು ಯಾರು ಕೇಳೋದಿಲ್ಲ. ನಮ್ಮದೇ ಆದ ಸಂಘಟನೆ ಇದೆ, ನಾವು ಹೋರಾಟ ಮಾಡ್ತೀವಿ. ಸಮಾಜಕ್ಕೆ ಕಟ್ಟೋದು ಗೊತ್ತೈತಿ, ಸಮಾಜಕ್ಕೆ ಮೀಸಲಾತಿ ಕೊಡಿಸೋದು ನಮ್ಗೆ ಗೊತ್ತೈತಿ. ಬಿಜೆಪಿ ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ತಮ್ಮಲ್ಲಿರುವಂಥ ಫೋರ್ಸ್ ಈಗ ಅದು ಕಡಿಮೆ ಆಗ್ತಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈಗ ನೋಡ್ರಿ, ಯಾವ ಫೋರ್ಸು ಕಡಿಮೆ ಆಗಿಲ್ಲ, ಯಾವುದೂ ಇಲ್ಲ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಂಗದ ಅಂಗಳದಲ್ಲಿದ್ದಾಗ ನಾವು ಏನಾದರೂ ನಿರ್ಣಯ ಮಾಡೋಕ್ಕಾಗತ್ತಾ? ಇದು ಒಬ್ಬ ಕಾನೂನನ್ನು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಏನು ಹಿಂದೆ ಬೊಮ್ಮಾಯಿ ಇದ್ದಾಗ ಬೊಮ್ಮಾಯಿ ತಾಯಿ ಮೇಲೆ ಆಣೆ ಮಾಡಿದ, ಏನು ನಮ್ಮ ಸಿದ್ದರಾಮಯ್ಯವ್ರ ತಾಯಿ ಮೇಲೆ ಆಣೆ ಮಾಡ್ಯಾರ? ಯಡಿಯೂರಪ್ಪ ಸದನದಲ್ಲಿ ನಾನು ಮೀಸಲಾತಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟ, ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸದನದಲ್ಲಿ ಭರವಸೆ ಕೊಟ್ಟಿದ್ರ? ಕೊಟ್ಟವರು ಅವ್ರು ತಪ್ಪು ಮಾಡಿದ್ದಾರೆ, ಕೊಡಬೇಕಾಗಿತ್ತು. ಇದನ್ನು ಕೊಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಹೋರಾಟ ನಿಂತಿಲ್ಲ, ನಾವು ನಿಲ್ಲಿಸೂ ಇಲ್ಲ. ಆದರೆ ನ್ಯಾಯಾಲಯದ ಅಂಗಳದಲ್ಲಿದ್ದಾಗ ನಾವೇನು ಮಾತಾಡೋಕ್ಕಾಗಲ್ಲ. ಜನರಿಗೆ ತಪ್ಪು ಸಂದೇಶ ಕೊಡಬಾರ್ದು. ಇವತ್ತು ಕಂಟೆಂಪ್ಟ್ ಆಗ್ತವೆ. ಸರ್ಕಾರ ಏನಾದರೂ ನಿರ್ಧಾರ ಮಾಡಿದರೆ ಕಂಟೆಂಪ್ಟ್ ಆಗ್ತದೆ. ಇವ್ರು ಸುಮ್ಮನೆ ತಪ್ಪು ಮಾಹಿತಿ ಕೊಟ್ಕೊಂಡು ಜನರ ಮುಂದೆ ಆ ಯತ್ನಾಳನ ಮಾತು ಕೇಳ್ಕೊಂಡು ಯತ್ನಾಳ ಬಾಯಿಗೆ ಬಂದಂಗೆ ಮಾತಾಡ್ಕೊತ ಇರ್ತಾನೆ. ಅವ್ನಿಗೆ ಏನೈತಿ ಮಾನ ಮರ್ಯಾದೆ ಈ ರಾಜ್ಯದೊಳಗೆ? ಸ್ವಲ್ಪ ದಿವಸ ತಡ್ರಿ, ಏನಾಗುತ್ತೆ ಇವ್ನ ಕಥೆಯನ್ನು ನೋಡೋಣ. ಇನ್ನೊಂದು ಮಾತು ಹೇಳಿದ್ರೆ, ತಾಂತ್ರಿಕ ಕಾರಣಗಳಿದ್ರೆ ಕ್ರಿಯೆಯನ್ನು ವಿಳಂಬ ಆಗಲಿ. ಆದರೆ ಲಿಂಗಾಯತರನ್ನ ಕೇಂದ್ರಕ್ಕೆ OBCಯಲ್ಲಿ ಸೇರಿಸಂತಂದು ಯಾಕೆ ಶಿಫಾರಸು ಮಾಡ್ಬೋದು ಸಿದ್ದರಾಮಯ್ಯನವರು? ನೋಡಿ, ಭಾಳ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಲಿಂಗಾಯತರನ್ನ ಅವರು ಹಿಂದೆ ಪ್ರತ್ಯೇಕ ಧರ್ಮ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ನಮ್ಮ ಸರ್ಕಾರ, ಹಿಂದಿನ ಸರ್ಕಾರ ಮಾಡಿದೆ 2013ರಿಂದ 2018ರಲ್ಲಿ. OBC ಪಟ್ಟಿಯಲ್ಲಿ ಮಾಡೋದಕ್ಕೆ ಇವತ್ತು ಯಾರು ಒಗ್ಗಟ್ಟಾಗಿ ಹೋಗಿಲ್ಲಲ್ಲ ಇನ್ನೂ ತನ. ಯಾರು ಹೋಗಿದ್ದಾರೆ? ಒಬ್ಬರು 2A ಕೇಳ್ತಾರೆ, ಒಬ್ಬರು 2D ಕೇಳ್ತಾರೆ, ಒಬ್ಬರು 2C ಕೇಳ್ತಾರೆ. ಈ ಥರ ಕೇಳಿದ್ರೆ ಆಗುತ್ತಾ? ಒಟ್ಟಾರೆ ಎಲ್ಲ ಲಿಂಗಾಯತರು ಹೋಗಿ ನಾವು ಒಗ್ಗಟ್ಟವಾಗಿ ನಿಂತರೆ ನಾವು ಅದನ್ನೇ ಕೇಳ್ತಾ ಇದ್ದೀವಲ್ಲ. ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರದ OBC ಮೀಸಲಾತಿ ಕೊಡಬೇಕು. ನಾವು ಎಲ್ಲಿ ಬೇಡ ಅಂದಿಲ್ಲಲ್ಲ. ನಾವು ಮುಖ್ಯಮಂತ್ರಿಗಳಿಗೆ ಅದಕ್ಕೆ ಒತ್ತಡ ಇದ್ದೇ ಇದೆ. ಎಲ್ಲ ಸಮುದಾಯಗಳು ಕೇಳಿದ್ದಾರೆ, ಅದನ್ನು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅವರು. ಸುಮ್ಮನೆ ಏನೇನೋ ಆರೋಪ ಹೊರಿಸೋದು, ಒಬ್ಬರನ್ನ ದೂರ ಅವ್ರ ಮೇಲೆ ದ್ವೇಷದಿಂದ ಮಾತಾಡೋದು ಸರಿಯಲ್ಲ. ಇದು ಸ್ವಾಮಿಗಳು ಮಾಡುವಂಥದ್ದಲ್ಲ. ರಾಜಕಾರಣ ಬಿಟ್ಟು ಮಠದಲ್ಲಿ ಇರಬೇಕು ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೀಸಲಾತಿ ಹೊರತುಪಡಿಸಿ ಈಗ ಮುನಿರತ್ನ ವಿರುದ್ಧ ಒಂದು ಹನಿ ಟ್ರ್ಯಾಪ್ ಆರೋಪ ಕೇಳಿಬಂದಿರುವಂಥದ್ದು. ರೀ, ಮುನಿರತ್ನಂದು ಏನು ಕತೆ ಕೇಳ್ತೀರಿ? 1 2 ಇನ್ನು ನೋಡ್ರಿ, ಒಂದು ಇನ್ನೂ ಬರುತ್ತೆ. ಅಲ್ಲ ಸರ್, ಸಚಿವರು ಕೃಷ್ಣ ಬೈರೇಗೌಡರು ಎಲ್ಲ ಬಿಜೆಪಿಯವ್ರನ್ನ ಚೆಕ್ ಮಾಡಿಸೋವಂಥದ್ದು ಅಷ್ಟೇ. ಯಾರು? ಮುನಿರತ್ನ ಅವ್ರ ಜೊತೆ ಯಾರು ತಪ್ಪೇನೈತಿ? ನಾನು ಹೇಳಿದ್ನಲ್ಲ, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ DNA ಚೆಕ್ ಮಾಡಂತೀನಿ. ಇನ್ನೇನು HIV ಚೆಕ್ ಮಾಡೋದೇನು ತಪ್ಪಿಲ್ಲ. ಚೆಕ್ ಮಾಡಲಿ BJP ಅವ್ರದ್ದು ಎಲ್ಲರದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.